ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಅಮೃತವಾಹಿನಿ. ಯಶಸ್ಸಿನ ದಾರಿಯಲ್ಲಿ ಮೊದಲು ಸಿಗುವುದು ತಿರಸ್ಕಾರ, ನಿರಾಕರಣೆ, ನಂತರ ಟೀಕೆ, ಅಪಹಾಸ್ಯಗಳು. ಇವುಗಳನ್ನು ದಾಟಿದಾಗ ಮಾತ್ರ ನಮ್ಮ ಕಲ್ಪನೆಗೆ ನಿಲುಕದಷ್ಟು ಯಶಸ್ಸು ಬಂದು ಬೀಳುತ್ತದೆ. ಅದಕ್ಕೆ ತಾಳ್ಮೆ ಬೇಕು, ಹಠ ಬೇಕು, ಎದೆ ಗಟ್ಟಿಯಾಗಿರಬೇಕು ಎಂದು ಹೇಳುತ್ತಾ ಇವತ್ತಿನ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಮಕ್ಕಳೆಲ್ಲ ಪ್ರೇಯರ್ ಮುಗಿಸಿ ಹಾಲು ಕುಡಿದು ಬಂದು ಕ್ಲಾಸಲ್ಲಿ ಅಸೆಂಬಲ್ ಆಗಿದ್ದಾರೆ. ನಾನು ಇವತ್ತಿನ ಅಟೆಂಡೆನ್ಸ್ ಹಾಕೋಣ ಅಂತ ಕ್ಲಾಸಿಗೆ ಬಂದೆ. ಮಕ್ಕಳೆಲ್ಲ ಖುಷಿಯಾಗಿ ಪ್ರೆಸೆಂಟ್ ಅಂತ ಹೇಳ್ತಿದ್ದಾರೆ. ಮಕ್ಕಳಿಗೆ ಶಾಲೆಗೆ ಬಂದ ತಕ್ಷಣ ಏನೋ ಒಂಥರ ಖುಷಿ, ಸಂತೋಷ, ಖುಷಿಯಾಗಿರ್ತಾರೆ. ಅವ್ರನ್ನ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಜನವರಿ ತಿಂಗಳಿನಲ್ಲಿ ಒಂದು ದಿನವೂ ಕೂಡ ಅಬ್ಸೆಂಟ್ ಆಗದೆ ಶಾಲೆಗೆ ಬಂದಿದ್ದಂಥ ಮಕ್ಕಳಿಗೆ HM ಮ್ಯಾಮ್ ಒಂದೊಂದು ಗಿಫ್ಟ್ ಕೊಟ್ಟರು. ಮಕ್ಕಳೆಲ್ಲ ಗಿಫ್ಟ್ ಇಸ್ಕೊಂಡು ಕ್ಲಾಸಸ್ಗೆ ಹೋಗಿ ಪಾಠಗಳನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ 1ನೇ ತರಗತಿ ಮಕ್ಕಳು ಕನ್ನಡ ಓದೋದನ್ನು ಕಲಿತಾ ಇದ್ದಾರೆ. ನೆಕ್ಸ್ಟು 2ನೇ ತರಗತಿ ಮಕ್ಕಳಿಗೆ ಇಂಗ್ಲೀಷ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಅವರು ಯಾವ ಥರ ಓದ್ತಾರೆ ಅನ್ನೋದನ್ನು ನೋಡೋಣ. ಇಲ್ಲಿ ಇಂಗ್ಲೀಷ್ ಪದಗಳಿಗೆ ಕನ್ನಡ ಅರ್ಥನ ಹೇಳ್ಕೊಡ್ತಾ ಇದ್ದೀನಿ. ನಂತರ ಮಕ್ಕಳನ್ನೆಲ್ಲ ಆಟಕ್ಕೆ ಕಳಿಸಿದ್ವಿ. ಆಟಕ್ಕೆ ಹೋಗ್ತಾ ಇದ್ದಾರೆ. ಆಟ ಅಂದರೆ ತುಂಬ ಖುಷಿ. ಆಟನೂ ಬೇಡ, ಊಟನೂ ಬೇಡ. ಇಲ್ಲಿ ಸೌಮ್ಯ ಮ್ಯಾಮು ಮೊಟ್ಟೆ ತಿಂದೇ ಇರೋವಂಥ ಮಕ್ಕಳಿಗೆಲ್ಲ ಬಾಳೆಹಣ್ಣು ಕೊಡ್ತಾ ಇದ್ದಾರೆ. ಮಕ್ಕಳೆಲ್ಲ ಇಲ್ಲಿ ಲೈನ್ ಮಾಡಿದ್ದಾರೆ. ಯಾಕಪ್ಪ ಅಂತ ಅಂದರೆ ಬೆಳಿಗ್ಗೆಯಿಂದ ಮಣ್ಣಲ್ಲಿ ಆಟ ಆಡಿ ಚಾಕ್ ಪೀಸ್ ಮುಟ್ಟಿ ಅವ್ರ ಕೈಯೆಲ್ಲ ಕೊಳೆಯಾಗಿರುತ್ತೆ. ಹಾಗಾಗಿ ನಾವು ಊಟ ಮಾಡೋಕ್ಕೆ ಮುಂಚೆ ಹ್ಯಾಂಡ್ ವಾಶ್ ಹಾಕಿ ಕೈ ತೊಳಿಲಿ ಅಂತ ಅಂದ್ಬಿಟ್ಟು ಹ್ಯಾಂಡ್ ವಾಶ್ ಕೊಡ್ತೀವಿ. ನಮ್ಮ ಮಕ್ಕಳೆಲ್ಲ ಪ್ರಸಾದ ಇಸ್ಕೊಳ್ಳೋ ಥರ ಹ್ಯಾಂಡ್ ವಾಶ್ ಇಸ್ಕೊಂಡೋಗಿ ಕೈ ತೊಳ್ಕೊಂಡು ಬರ್ತಾ ಇದ್ದಾರೆ. ಮಕ್ಕಳಿಗೆ ಮೊದಲು ಕ್ಲೀನ್ ಕಲಿಸ್ಬೇಕು. ಹಾಗಾಗಿ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮಕ್ಕಳೆಲ್ಲ ಕೈ ತೊಳ್ಕೊಂಡು ಬಂದು ಲೈನಾಗಿ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಊಟ ಕೂಡ ರೆಡಿಯಾಗಿದೆ. ಇಲ್ಲಿ ನೋಡಿ, ನಮ್ಮ ತೇಜು ಇನ್ನೂ ಕೈ ತೊಳಿತಾ ಇದ್ದಾಳೆ. ಮತ್ತು ಮಕ್ಕಳಿಗೆ ಊಟ ಬಡಿಸಿದ್ದಾರೆ. ಅವರು ಪ್ರಾರ್ಥನೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತಿನ ಊಟ ಬಿಸಿಬೇಳೆ ಬಾತ್ಗೆ ಮಿಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಮೊಟ್ಟೆ ಜೊತೆ ಖುಷಿಯಾಗಿ ತಿಂತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ತಿಂತಿದ್ದಾರೆ. ಮಧ್ಯಾಹ್ನ ಊಟ ಆದಮೇಲೆ 6th ಸ್ಟ್ಯಾಂಡರ್ಡ್ ಅವ್ರಿಗೆ ಟೆಸ್ಟ್ ಕೊಡೋದಿತ್ತು. ನಾನು ಹೋಗಿ ಟೆಸ್ಟ್ ಕೊಡ್ತಾ ಇದ್ದೀನಿ. ಜನವರಿ ತಿಂಗಳು ಮುಗಿದು ಫೆಬ್ರವರಿ ತಿಂಗಳು ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಅಟೆಂಡೆನ್ಸ್ ರಿಜಿಸ್ಟರಲ್ಲಿ ಮಕ್ಕಳ ಹೆಸರನ್ನ ಬರೀತಾ ಇದ್ದೀನಿ. ಇವತ್ತಿನ ಕ್ಲಾಸ್ ಮುಗಿತು. ಮಕ್ಕಳೆಲ್ಲ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಏಕೆಂದರೆ ಸುಂದರ ಮುಖವಾಡದ ಕೃತಕ ನಗುವಿನ ಜವಾಬ್ದಾರಿಗಳ ಕುಲುಮೆಯಲ್ಲಿ ಪ್ರತಿದಿನ ಬೇಯುವ ನನಸಾಗದ ಕನಸುಗಳ ಬೆನ್ನೇರಿ ಹೋಗುವ ಒಂಬತನವಷ್ಟೇ ಎಂದು ಹೇಳುತ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್. ನಾಳೆ ಸಿಗೋಣ.